ಮತದಾನ PLD ಬ್ಯಾಂಕ್ ಚುನಾವಣೆ ಫೇವರ್ ಆಗಿ ಏನಾದರೂ ಗೆಲ್ಲುವ ಸಾಧ್ಯತೆಗಳು? ನೋಡಿ, ಈಗಾಗಲೇ ಏನು ಒಂದೇ ಕುಟುಂಬದ ಆಸ್ತಿ ಅಂತ 30 ವರ್ಷದಿಂದ ನಡ್ಸ್ಕೊಂಡು ಹೋಗಿದ್ರು ಮತ್ತು ಸ್ಲಿಪ್ ಪರಂಪರೆ ಇತ್ತು. ಸಾಲ ಕೊಡಬೇಕಂದ್ರೆ ಅವ್ರ ಮನೆಯಿಂದ ಸ್ಲಿಪ್ಪನ್ನು ಬರೆದು ಇಂಥವ್ರಿಗೆ ಮಾತ್ರ ಕೊಡಬೇಕು ಅಂದರೆ ಅಂಥವ್ರಿಗೆ ಮಾತ್ರ PLD ಬ್ಯಾಂಕು, ಅದು ಅವ್ರಿಗೆ ಮಾತ್ರ ಇತ್ತು, ಜನರಿಗಿರಲಿಲ್ಲ, ರೈತರಿಗಿರಲಿಲ್ಲ. ಆದರೆ ಇವತ್ತು ನಮ್ಮ ಆಡಳಿತ, ನಮ್ಮ ಪಕ್ಷದ ಆಡಳಿತ, ನಮ್ಮ ಗುಂಪಿನ ಆಡಳಿತ ಬಂದ ಮೇಲೆ ಇದು ರೈತರ ಬ್ಯಾಂಕ್ ಆಗಿದೆ. ಮೊನ್ನೆ ನಾಗೇಶ್ರವರಿಂದ ಹಿಡಿದು ಮೊನ್ನೆ ಪ್ರಸಾದ್ ಅಧ್ಯಕ್ಷರು ಏನಾಗಿದ್ದಾರೆ, ಇವರೆಲ್ಲರ ಕಾಲದಲ್ಲಿ ಕೂಡ ಅತ್ಯಂತ ಪ್ರಾಮಾಣಿಕತೆಯಿಂದ ಇವತ್ತು ಕೆಲಸ ಮಾಡಿದ್ದಾರೆ, ಆಡಳಿತ ಮಾಡಿದ್ದಾರೆ. ಅದಕ್ಕೆ ಇವತ್ತು ಒಂದು ಇಷ್ಟು ಒಳ್ಳೆಯ ಬೃಹತ್ತಾಗಿರ್ತಕ್ಕಂಥ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಕೂಡ ಆದಾಯ ಬರೋಂಗೆ ಮಾಡಿ ವಹಿವಾಟಿನಲ್ಲಿ ಕೂಡ ಲಾಭ ತಂದು ಸರಿಯಾದ ಸಮಯಕ್ಕೆ ಲೋನ್ ರೀಪೇಮೆಂಟ್ ಕೂಡ ಮಾಡಿಕೊಂಡು ಈ ಕಡೆ ಹೆಚ್ಚಿನ ರೈತರಿಗೆ ಸಾಲ ಕೊಟ್ಟು ಮತ್ತು ಬಂದಂಥ ಲಾಭದಲ್ಲಿ ಅವರಿಗೆ ಡಿವಿಡೆಂಟನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕಿಂತ ಏನು ಹೇಳಬೇಕು, ಇವತ್ತು ರಾಜ್ಯದಲ್ಲಿ ಟಾಪ್ 5 ಇದೆ. ಇವತ್ತು ಮೇಲೆ 5 ಟಾಪ್ 5 ಯಾವುದು ಬ್ಯಾಂಕ್ಸ್ ಇದ್ದರೆ ಅದರಲ್ಲಿ ಚಿಕ್ಕಬಳ್ಳಾಪುರ ಒಂದಿದೆ. ಹಾಗಾಗಿ ಇವತ್ತು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ. ರೈತರು ಇವತ್ತು ನೋಡಿದ್ದಾರೆ 10 ವರ್ಷಗಳ ಹಿಂದೆ ಈ ಬ್ಯಾಂಕ್ ಯಾವ ರೀತಿ ನಡೀತಾ ಇತ್ತು. ಈ ಬ್ಯಾಂಕಿನ ಶೋಚನೀಯವಾಗಿರ್ತಕ್ಕಂಥ ಒಂದು ಕಟ್ಟಡ ಏನಿತ್ತು, ಶಿಥಿಲವಾಗಿ ಸಂಪೂರ್ಣ ಶಿಥಿಲ ಆದಂಥ ಕಟ್ಟಡ, ಮಳೆನೂ ಎಲ್ಲ ಕಂಬಿಗಳೆಲ್ಲ ಕಾಣೋದು, ಸೇಮ್ ಸೈಕಲ್ ಪಂಚರ್ ಶಾಪ್ ಹೆಂಗಿರುತ್ತೆ ಸೇಮ್ ಅದೇ ಥರ ಇತ್ತು PLD ಬ್ಯಾಂಕ್. ಅದನ್ನು ಇವತ್ತು ನೋಡಿ ಕೆಲವ್ರಿಗಿಂತ ಕಟ್ಟಡ ಇವ್ರ ಕಾಲದಲ್ಲಿ ಆಗೋಯ್ತಲ್ಲ, ಜಾಗ ಕೂಡ ಸರ್ಕಾರದಿಂದ PLD ಬ್ಯಾಂಕಿಗೆ 30 ವರ್ಷ ಆಡಳಿತ ಮಾಡಿದವರು ಆ ಸೈಟ್ನ ಅವರು ಬ್ಯಾಂಕಲ್ಲಿ ಮಾಡ್ಕೊಡೋಕ್ಕಾಗಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ BJP ಸರ್ಕಾರ ಸುಮಾರು 20 ಗುಂಟೆಯಷ್ಟು ಜಮೀನನ್ನ PLD ಬ್ಯಾಂಕಿಗೆ ನಾವು ಮಾಡಿಕೊಟ್ಟು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಇವತ್ತು ಇಷ್ಟು ಬೃಹತ್ತಾಗಿರ್ತಕ್ಕಂಥ ಕಟ್ಟಡ ಕಟ್ಟಿ ಅನೇಕ ಬಡತನ ರೇಖೆಗಿನ್ನ ಕೆಳಗಡೆ ಇರ್ತಕ್ಕಂಥ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಇರ್ತಕ್ಕಂಥ ರೈತರಿಗೆ ಸಾಲಗಳನ್ನು ಕೊಟ್ಟಿದ್ದಾರೆ. ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚು ಸಾಲಗಳನ್ನು ಕೊಟ್ಟು ರೈತರ ವರಮಾನ ಹೆಚ್ಚು ಮಾಡುವಂಥದ್ದು, ರೈತರ ಆದಾಯವನ್ನು ದ್ವಿಗುಣ ಮಾಡಬೇಕು ಅನ್ನುವಂಥ ಪ್ರಧಾನಮಂತ್ರಿಗಳ ನೀತಿ ಏನಿದೆ, ಸಂಕಲ್ಪ ಏನಿದೆ, ಅದಕ್ಕೆ ಇವತ್ತು ನಮ್ಮ NDA ಅಭ್ಯರ್ಥಿಗಳು, ಹೊಸ NDA ಆಡಳಿತ ಕೂಟ ಏನು ಬರುತ್ತೆ PLD ಬ್ಯಾಂಕ್ನಲ್ಲಿ, ಅವರು ಇದರ ಕಡೆ ಗಮನವಹಿಸಿ ಮುಂದಿನ 5 ವರ್ಷಗಳ ಕಾಲ ರೈತ ಸ್ನೇಹಿ PLD ಬ್ಯಾಂಕ್ ಆಗಿ ಮುಂದುವರಿಸ್ತಾರೆ ಅವ್ರ ಕೆಲಸವನ್ನು. ನಿಮ್ಮವ್ರ ಕಡೆ ಈ ಸರಿ ಮೇಲ್ಗೈ ಸಾಧಿಸ್ತಾರ ಅಂತ ಸರ್ ನಿಮ್ಮ ಅಭ್ಯರ್ಥಿಗಳು? ನಮ್ಮ ಎಲ್ಲ NDA ಅಭ್ಯರ್ಥಿಗಳು ಈಗಾಗಲೇ 4 ಅವಿರೋಧವಾಗಿ ಗೆದ್ದಿದ್ದಾರೆ. 5ನೇದು ಕೂಡ ನಮ್ಮ ಅಭ್ಯರ್ಥಿನೇ. ಅಲ್ಲಿ ಸೋಲ್ತಾರೆ ಅಂತೇಳಿ ರಾತ್ರೋರಾತ್ರಿ ಅವ್ರ ಮನೆಗೆ ಹೋಗಿ ಬೇಡ್ಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಅವರಿಗೆ ಆಸೆ ಆಮಿಷಗಳು, ಎಲ್ಲ ರೀತಿಯ ಬೆದರಿಕೆಗಳು ಎಲ್ಲ ರೀತಿಯಲ್ಲಿ ಮಾಡ್ಕೊಂಡು ನಮ್ಮ ಕ್ಯಾಂಡಿಡೇಟ್ನ ಓವರ್ನೈಟ್ ತಗೊಂಡೋಗಿ ಅವರು ಕ್ಯಾಂಡಿಡೇಟು ಅಂತ ತೋರಿಸಿದ್ದಾರೆ. ಇನ್ನೊಬ್ಬ ಕ್ಯಾಂಡಿಡೇಟ್ನೂ ಕೂಡ ಅವ್ರ ಕ್ಯಾಂಡಿಡೇಟೇ ಇಲ್ಲ. ನಂದಿಯಲ್ಲಿ ಕೂಡ ನಮ್ಮ ಕ್ಯಾಂಡಿಡೇಟೇ, ಅವ್ರನ್ನೂ ಕೂಡ ಒಂದು ದಿವಸ ಹಿಂದೆ ಕರ್ಕೊಂಡೋಗಿ ಮಾಡಿದ್ದಾರೆ. ಇದು ಅವ್ರ ಪರಿಸ್ಥಿತಿ. ಹಾಗಾಗಿ ನೋಡೋಣ, ಇವತ್ತು ಸಾಯಂಕಾಲ ರಿಸಲ್ಟ್ ಬರುತ್ತೆ. 7ಕ್ಕೆ 7 ಗೆಲ್ಲುವಂಥ ವಾತಾವರಣ ಇದೆ, ನೋಡೋಣ ಅದ್ರ ಮೇಲೆ. ಸುಧಾಕರ್ ಎದುರಾಕೊಂಡ್ರೆ ಸ್ಟೇಟ್ ಲೀಡರ್ ಆಗ್ಬೋದು ಅಂತ ಆರೋಪ ಇದೆ. ಸುಧಾಕರ್ ಅವ್ರನ್ನ ಎದುರಾಕೊಂಡ್ರೆ ಸ್ಟೇಟ್ ಲೀಡರ್ ಆಗ್ಬೋದು ಅಂತ ಉದಾಹರಣೆ ಒಂದು ಪ್ರದೀಪ್ ಈಶ್ವರ್, ಈಗ ಸದ್ಯಕ್ಕೆ ಸಂದೀಪ್ ರೆಡ್ಡಿ ಅವರು. ಜನ ನೋಡ್ತಾ ಇದ್ದಾರೆ, ಜನ ನೋಡ್ತಾರೆ, ಜನ ಗಮನಿಸ್ತಾರೆ. ಲೀಡ್ರ್ ಯಾರೂ ಕೂಡ ಒಂದು ಸನ್ನಿವೇಶದಿಂದ ಲೀಡ್ರ್ ಆಗಲ್ಲ, ಜನರಿಂದ ಹೇಳ್ಬೇಕು ಲೀಡ್ರ್ ಆಗ, ಜನರು ಹೇಳ್ಬೇಕು ಲೀಡ್ರ್ ಆಗಿ. ನಾನೇ ಲೀಡ್ರು ಅಂತ ಅಂದ್ಕೊಂಡ್ರೆ ಆಗಲ್ಲ. ಪೀಪಲ್ ವಿಲ್ ಅಪ್ರಿಷಿಯೇಟ್. ಈಗ ಅಂದರೆ ನಿಮ್ಮ ಸಂದೀಪ್ ರೆಡ್ಡಿ ಆರೋಪಗಳ ವಿಚಾರವಾಗಿ ಏನಾದರೂ ಮಾತಾಡ್ತಾರೆ? ಅವ್ರು ಭಾಳ ದೊಡ್ಡ ಪಟೇಲರು, ಅವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ.